ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್. ಈ ಕಥೆ ನನ್ನ ಹಳ್ಳಿ ಬದುಕಿನಲ್ಲಿ ನಡೆದ ಆಕಸ್ಮಿಕ ಪ್ರೀತಿ. ಅದು ಅತ್ತಿಗೆ ಜೊತೆಗೆ ಹೊತ್ತಿದ್ದ ತೀವ್ರ ಪ್ರೀತಿ. ಇದು ನಮ್ಮ ನಡುವೆ ಬರೆದ ಪ್ರಣಯದ ವೈಖರಿಯನ್ನು ವಿವರಿಸುತ್ತದೆ. ನಮ್ಮ ಹಳ್ಳಿ ಮನೆ ಅಂದ್ರೆ ಹಾಗೆ ದೊಡ್ಡದಾದ ಅಂಗಳ, ಸುತ್ತಲೂ ಗಿಡಮರಗಳು, ಕೆಂಪು ಮಣ್ಣಿನ ವಾಸನೆ. ಅಣ್ಣ ಪಟ್ಟಣಕ್ಕೆ ಯಾವುದೋ ಕೆಲಸಕ್ಕೆ ಅಂತ ಹೋಗಿದ್ದ. ನಾನು ಮನೆಯಲ್ಲೇ ಇದ್ದೆ. ಇತ್ತೀಚೆಗೆ ಅತ್ತಿಗೆ ಜೊತೆ ನಾನು ಹೆಚ್ಚಾಗಿ ಮಾತನಾಡಿದ ನೆನಪಿಲ್ಲ. ಆದರೆ ಮನಸ್ಸಿನಲ್ಲೆಲ್ಲೋ ಅವಳನ್ನ ನೋಡೋ ಕುತೂಹಲ ಮಾತ್ರ ಇದ್ದೇ ಇತ್ತು. ಅತ್ತಿಗೆ ಮನೆಯಂಗಳದಲ್ಲಿ ಏನೋ ಕೆಲಸ ಮಾಡ್ತಿದ್ಲು. ಅವಳ ಹತ್ತಿರ ಹೋದಾಗ ಅವಳ ಕಣ್ಣಲ್ಲಿ ನನ್ನ ಬಗ್ಗೆ ಏನೋ ಒಂದು ಆಕರ್ಷಣೆ ಇರೋ ಹಾಗೆ ಅನಿಸಿತು. ಅವಳೇನೋ ಹೇಳೋಕೆ ಬರ್ತಾಳೆ ಅಂತ ಕಾಯುತ್ತಿದ್ದೆ. ನಾನು ಟೆಕ್ನಾಲಜಿಯಲ್ಲಿ ಆಸಕ್ತಿ ಹೊಂದಿರುವ ಒಬ್ಬ ಯುವಕ. ಹಳ್ಳಿಯ ಜೀವನದಲ್ಲಿ ಏನೋ ಕಳೆದುಕೊಂಡಿದ್ದೀನಿ ಅನ್ನುವ ಭಾವನೆ ನನ್ನಲ್ಲಿತ್ತು. ಅತ್ತಿಗೆ ಮಾತ್ರ ಹಳ್ಳಿ ಸೊಗಡನ್ನ ತನ್ನ ಉಸಿರಿನಲ್ಲಿ ತುಂಬಿಕೊಂಡಿದ್ದಾಳೆ. ಅವಳ ಹೆಸರು ಮಂಜುಳಾ. ಮದುವೆಯಾಗಿ ಬಂದಾಗಿನಿಂದ ನಮ್ಮ ಮನೆಯನ್ನೇ ತನ್ನ ಮನೆಯಂತೆ ನೋಡಿಕೊಂಡಿದ್ದಾಳೆ. ಅವಳ ಮುಖದಲ್ಲಿ ಸದಾ ಒಂದು ಬಗೆಯ ಮುಗ್ಧತೆ ಇರುತ್ತಿತ್ತು. ಆದರೆ ಆ ಮುಗ್ಧತೆಯ ಹಿಂದೆ ಏನೋ ಒಂದು ನೋವು ಅವಳನ್ನ ಕಾಡ್ತಿದೆ ಅಂತ ನನಗೆ ಅನಿಸುತ್ತಿತ್ತು. ಅಣ್ಣ ಊರಿಗೆ ಹೋದ ಮೇಲೆ ನಾನು ಅತ್ತಿಗೆಯನ್ನ ಮಾತನಾಡಿಸೋಕೆ ಅಂತ ಹೋದೆ. ಅವಳು ಅಂಗಳದಲ್ಲಿ ಬಟ್ಟೆ ಒಣಗಿಸ್ತಾ ಇದ್ಲು. ನಾನು ಹತ್ತಿರ ಹೋಗಿ ನಿಂತೆ. ಅವಳು ತಲೆ ಎತ್ತಿ ನನ್ನನ್ನ ನೋಡಿದಳು. ಆ ಕಣ್ಣುಗಳಲ್ಲಿ ಏನೋ ಒಂದು ಮಿಂಚು ಕಂಡಿತು. ನಾನು ಮಾತಿಗೆ ಪ್ರಾರಂಭಿಸಿದೆ. ಅತ್ತಿಗೆ ಏನೂ ಮಾಡ್ತಿದ್ದೀರಿ ಅಂತ ಕೇಳಿದೆ. ಅವಳು ಏನೂ ಇಲ್ಲ ಅನ್ನುವಂತೆ ತಲೆ ಅಲ್ಲಾಡಿಸಿದಳು. ಏನೋ ಬೇಜಾರಲ್ಲಿ ಇರುವ ಹಾಗೆ ಕಾಣುತ್ತಿದ್ದೀರಿ ಅಂತ ನಾನು ಕೇಳಿದೆ. ಅವಳು ಸುಮ್ಮನೆ ನನ್ನನ್ನೇ ನೋಡುತ್ತಾ ನಿಂತಳು. ನಿಮಗೆ ಏನಾದ್ರೂ ಹೇಳಬೇಕಾ ಅತ್ತಿಗೆ ಅಂತ ಕೇಳಿದೆ. ಅವಳು ಒಂದು ಕ್ಷಣ ಯೋಚಿಸಿ ಏನಿಲ್ಲ ಬಿಡು ಅಂತ ಹೇಳಿದಳು. ಆದರೆ ಅವಳ ಕಣ್ಣುಗಳು ಮಾತ್ರ ಏನನ್ನೂ ಹೇಳೋಕೆ ಹಪಿಸುತ್ತಿದ್ದವು. ನಾನು ಅವಳ ಹತ್ತಿರ ಇನ್ನಷ್ಟು ಸರಿದೆ. ಅತ್ತಿಗೆ, ನೀವು ಹೇಗಿದ್ದೀರಿ? ನಿಮ್ಮ ಕಣ್ಣಲ್ಲಿ ಏನು ಬೆಚ್ಚನೆಯ ಅನಿಸಿಕೆ ಇದೆ? ನಾನು ನಗುತ್ತಾ ಹೇಳಿದೆ. ಅವಳು ನಾಚಿಕೆಯಿಂದ ಕೆಳಗೆ ನೋಡಿದಳು. ಆ ನಾಚಿಕೆಯಲ್ಲಿ ಅವಳ ಅಂದ ಮತ್ತಷ್ಟು ಹೆಚ್ಚಾಗಿತ್ತು. ನಾನು ಸುಮ್ಮನೆ ಅವಳನ್ನೇ ನೋಡುತ್ತಾ ನಿಂತೆ. ಅವಳು ನಿಧಾನವಾಗಿ ತಲೆ ಎತ್ತಿ ನನ್ನನ್ನು ನೋಡಿದಳು. ಆ ನೋಟದಲ್ಲಿ ಒಂದು ಬಗೆಯ ಬೇಡಿಕೆ ಇತ್ತು. ನನ್ನನ್ನ ಅವಳು ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಹಂಬಲವಿತ್ತು. ನಾನು ಅವಳ ಹತ್ತಿರ ಮತ್ತಷ್ಟು ಹತ್ತಿರ ಹೋದೆ. ಅವಳ ಉಸಿರಾಟದ ಬಿಸಿ ನನ್ನ ಚರ್ಮಕ್ಕೆ ತಾಗುತ್ತಿತ್ತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಅವಳ ಕಣ್ಣುಗಳಲ್ಲಿ ನನ್ನನ್ನು ನೋಡಿ ಅವಳ ಮುಖದಲ್ಲಿ ಕೆಲವು ಅನುಭವಗಳು ತೋರುತ್ತಿದೆ ಎಂದು ನನಗೆ ಅನುಭವವಾಯಿತು. ನಾನು ಅವಳ ಬಳಿ ಹತ್ತಿರ ಬಂದಾಗ ಅವಳು ನಾನು ಹೇಳಿದ ಹಾರ್ದಿಕ ಮಾತುಗಳನ್ನು ಕೇಳಿದ ಮೇಲೆ ಅವಳು ನನಗೆ ಏನಾದರೂ ಹೇಳಿದಳು. ಅವಳ ನಗು, ಅದರ ಹಿಂದೆ ಹೃದಯವಿದು. ಅವಳು ಅಡುಗೆ ಮನೆ ಕಡೆ ನಡೆದಳು. ನಾನು ಹಿಂಬಾಲಿಸಿದೆ. ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ಲು. ನಾನು ಅವಳ ಹತ್ತಿರ ಹೋಗಿ ನಿಂತೆ. ನನ್ನ ಕಣ್ಣುಗಳು ಅವಳ ಬೆನ್ನಿನ ಮೇಲಿದ್ದವು. ಬಿಗಿಯಾದ ರವಿಕೆಯಲ್ಲಿ ಅವಳ ಬೆನ್ನು ನನ್ನನ್ನು ಆಕರ್ಷಿಸುತ್ತಿತ್ತು. ನಾನು ಅವಳನ್ನು ಮುಟ್ಟಬೇಕು ಅಂತ ಮನಸ್ಸಿನಲ್ಲಿ ಆಸೆ ಹುಟ್ಟಿತು. ಆದರೆ ಹೆಂಡತಿಯಾದವಳನ್ನು ಮುಟ್ಟೋದು ತಪ್ಪು ಅಂತ ನನಗೆ ಅನಿಸಿತು. ಆದರೂ ನನ್ನ ಮನಸ್ಸು ಮಾತ್ರ ಅವಳನ್ನೇ ಬಯಸುತ್ತಿತ್ತು. ಅವಳು ಏನೋ ಅಡುಗೆ ಮಾಡುತ್ತಿದ್ಲು. ನಾನು ಸುಮ್ಮನೆ ಅವಳನ್ನೇ ನೋಡುತ್ತಾ ನಿಂತೆ. ಅವಳು ಒಮ್ಮೆ ನನ್ನ ಕಡೆ ತಿರುಗಿ ನೋಡಿದಳು. ನಾನು ಬೇರೆ ಕಡೆ ನೋಡಿದ ಹಾಗೆ ಪ್ರಿಟೆಂಡೆಡ್. ಅವಳು ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿದಳು. ನಾನು ನಿಧಾನವಾಗಿ ಅವಳ ಹತ್ತಿರ ಹೋದೆ. ಅವಳ ಸೊಂಟಕ್ಕೆ ಕೈ ಹಾಕಬೇಕು ಅಂತ ಅನಿಸ್ತು. ಆದರೆ ಧೈರ್ಯ ಬರಲಿಲ್ಲ. ನಾನು ಸುಮ್ಮನೆ ಅವಳ ಪಕ್ಕದಲ್ಲಿ ನಿಂತು ಏನು ಮಾಡ್ತಿದ್ದೀರಿ ಅತ್ತಿಗೆ ಅಂತ ಕೇಳಿದೆ. ಅವಳು ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳಿದಳು. ಏನಡುಗೆ? ನಿಮಗೆ ಇಷ್ಟವಾದ ಪಾಯಸ. ನನಗೆ ಆಶ್ಚರ್ಯವಾಯಿತು. ನನಗೆ ಇಷ್ಟ ಅಂತ ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದೆ. ಅವಳು ನಾಚಿಕೆಯಿಂದ ಕೆಳಗೆ ನೋಡಿದಳು. ಗೊತ್ತು ಅಂತ ಹೇಳಿದಳು. ನಾನು ಅವಳ ಹತ್ತಿರ ಮತ್ತಷ್ಟು ಹತ್ತಿರ ಹೋದೆ. ಅವಳ ಉಸಿರಾಟದ ಬಿಸಿ ನನ್ನ ಚರ್ಮಕ್ಕೆ ತಾಗುತ್ತಿತ್ತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಫ್ಲರ್ಟಿಂಗ್ ಜೋಕ್, ನೀವು ಕಿಚನ್ನಲ್ಲಿ ಕೆಲಸ ಮಾಡುವಂತೆಯೇ ನನ್ನ ಚಹಾ ಹೊತ್ತಿದ್ದೇನೆ. ಆದರೆ ಇವತ್ತಾದ ಮೇಲೆ ನೀವೇ ನನ್ನನ್ನು ಹೆಚ್ಚು ಗಮನಿಸುತ್ತಿದ್ದೀರಿ. ಹಾಗೆ ಅವಳು ನನ್ನ ಕಡೆ ತಿರುಗಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಪ್ರೀತಿ ಇತ್ತು. ನನ್ನನ್ನ ಅವಳು ಬಯಸುತ್ತಿದ್ದಾಳೆ ಅಂತ ನನಗೆ ಅನಿಸಿತು. ಅವಳ ಕಣ್ಣಲ್ಲಿ ನಾನು ಎಷ್ಟು ತೀವ್ರವಾಗಿ ಅಕ್ಕರೆಯ ನಿರೀಕ್ಷೆಗಳನ್ನು ಕಂಡರೂ ನನ್ನ ನೋಟದಲ್ಲಿ ಆಮೇಲೆ ಅವಳ ಹೃದಯ ಮತ್ತೊಮ್ಮೆ ಕಲಿತಿತ್ತು. ಅವಳ ಸುಲಭವಾದ ಸ್ಪರ್ಶವೇ ನನಗೆ ಪ್ರೇರಣೆಯಾದಷ್ಟು ಅವಳ ಹೃದಯದ ಆಳದಲ್ಲಿ ನನ್ನ ಪ್ರೀತಿ ಬೆಳೆದು ಹೋಗಿತ್ತು.
ನಾನು ಅವಳ ಹತ್ತಿರ ಮತ್ತಷ್ಟು ಹತ್ತಿರ ಹೋದೆ. ನನ್ನ ಕೈ ಅವಳ ಸೊಂಟಕ್ಕೆ ತಾಗುವ ಹಾಗೆ ಇತ್ತು. ಅವಳು ಕಣ್ಣು ಮುಚ್ಚಿಕೊಂಡಳು. ನಾನು ಅವಳನ್ನ ತಬ್ಬಿಕೊಳ್ಳಬೇಕಾ ಬೇಡವಾ ಅಂತ ಯೋಚಿಸುತ್ತಿದ್ದೆ. ನೀವು ನನ್ನ ಹತ್ತಿರ ಬರುವುದನ್ನು ಬಿಟ್ಟು ನಾನು ನಿಮಗೆ ಹೇಳಲು ಪ್ರಪಂಚದ ವಿಚಾರಗಳನ್ನು ಕಲಿಯುತ್ತಿದ್ದೇನೆ. ಇವತ್ತಾದ ಮೇಲೆ ನೀವು ನನಗೆ ಪ್ರೇಮವನ್ನು ನೆನೆಸಿದೆ. ಅವಳು ನನ್ನ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಸುಮ್ಮನೆ ನನ್ನನ್ನೇ ನೋಡುತ್ತಾ ನಿಂತಳು. ಅವಳ ಕಣ್ಣುಗಳಲ್ಲಿ ಒಂದು ಬಗೆಯ ಗೊಂದಲವಿತ್ತು. ನಾನು ಅವಳನ್ನ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ನಿಂತಿದ್ದೆ. ನಾನು ಅವಳ ಹತ್ತಿರ ಇನ್ನಷ್ಟು ಹತ್ತಿರ ಹೋದೆ. ಅವಳ ಮುಖವನ್ನು ನನ್ನ ಕೈಗಳಿಂದ ಸ್ಪರ್ಶಿಸಿದೆ. ಅವಳ ಚರ್ಮ ತುಂಬಾ ಮೃದುವಾಗಿತ್ತು. ಅವಳನ್ನ ಮುತ್ತಿಡಬೇಕು ಅಂತ ಅನಿಸ್ತು. ಆದರೆ ನಾನು ನನ್ನನ್ನ ಕಂಟ್ರೋಲ್ ಮಾಡಿಕೊಂಡೆ. ಅತ್ತಿಗೆ, ನಿಮಗೆ ಏನಾಗಬೇಕು ಅಂತ ಹೇಳಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಅವಳು ನನ್ನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಳು. ಅವಳ ಕೈಗಳು ತುಂಬಾ ತಣ್ಣಗಿದ್ದವು. ಅವಳು ಏನೋ ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ಲು, ಆದರೆ ಅವಳಿಂದ ಸಾಧ್ಯವಾಗ್ತಿರಲಿಲ್ಲ. ನಾನು ಅವಳ ಹತ್ತಿರ ಇನ್ನಷ್ಟು ಹತ್ತಿರ ಹೋದೆ. ಅವಳ ತುಟಿಗಳನ್ನ ನನ್ನ ಬೆರಳುಗಳಿಂದ ಸ್ಪರ್ಶಿಸಿದೆ. ಅವಳು ಕಣ್ಣು ಮುಚ್ಚಿಕೊಂಡಳು. ಅವಳ ತುಟಿಗಳು ನಡುಗುತ್ತಿದ್ದವು. ಅವಳನ್ನ ಮುತ್ತಿಡಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಿತ್ತು. ಆದರೆ ನಾನು ನನ್ನನ್ನ ಕಂಟ್ರೋಲ್ ಮಾಡಿಕೊಂಡೆ. ನಾನು ಅವಳ ಹತ್ತಿರ ಇನ್ನಷ್ಟು ಹತ್ತಿರ ಹೋದೆ. ಅವಳ ಕಿವಿಯಲ್ಲಿ ನಾನು ನಿಮ್ಮನ್ನ ಪ್ರೀತಿಸುತ್ತೇನೆ ಅತ್ತಿಗೆ ಅಂತ ಹೇಳಿದೆ. ಅವಳು ಕಣ್ಣು ತೆರೆದು ನನ್ನನ್ನ ನೋಡಿದಳು. ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ಇತ್ತು. ಅವಳು ಏನು ಮಾತನಾಡದೆ ನನ್ನನ್ನ ತಬ್ಬಿಕೊಂಡಳು. ಅವಳ ಸ್ಪರ್ಶ ನನಗೆ ತುಂಬಾ ಖುಷಿ ಕೊಟ್ಟು ನಾನು ಅವಳನ್ನ ಬಿಗಿಯಾಗಿ ತಬ್ಬಿಕೊಂಡೆ. ನಾನು ಅವಳ ಬಳಿ ಬಂದಾಗ ಅವಳ ದೇಹದಲ್ಲಿ ನನ್ನ ನೋಟ ಅವಳ ತೋಚಿದ ಹೊತ್ತಿಗೆ ಅವಳ ಬೆಣ್ಣೆ ಹತ್ತಿರ ಹಾರಿದಂತೆ ಅವಳ ಸೊಗಸು ನನಗೆ ಇನ್ನಷ್ಟು ಹೃದಯವನ್ನು ನೀಡಿತು. ನಾವು ಸ್ವಲ್ಪ ಹೊತ್ತು ಹಾಗೆ ತಬ್ಬಿಕೊಂಡಿದ್ವಿ. ಆಮೇಲೆ ಅವಳು ನನ್ನನ್ನು ಬಿಡುಗಡೆ ಮಾಡಿದಳು. ಅವಳ ಮುಖ ಕೆಂಪಾಗಿತ್ತು. ಅವಳು ನಾಚಿಕೆಯಿಂದ ಕೆಳಗೆ ನೋಡಿದಳು. ನಾನು ಅವಳ ಹತ್ತಿರ ಇನ್ನಷ್ಟು ಹತ್ತಿರ ಹೋದ ಅವಳ ಗಲ್ಲವನ್ನ ಸವರಿದೆ. ಅವಳು ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಪ್ರೀತಿ ಇತ್ತು. ನೀವು ನನ್ನನ್ನ ಪ್ರೀತಿಸುತ್ತೀರಾ ಅತ್ತಿಗೆ ಅಂತ ಕೇಳಿದೆ. ಅವಳು ಏನು ಮಾತನಾಡದೆ ತಲೆ ಅಲ್ಲಾಡಿಸಿದಳು. ನಾನು ಅವಳನ್ನ ಮುತ್ತಿಟ್ಟೆ. ಅವಳು ಕೂಡ ನನ್ನ ಮುತ್ತಿಗೆ ಪ್ರತಿಕ್ರಿಯಿಸಿದಳು. ನಮ್ಮಿಬ್ಬರ ತುಟಿಗಳು ಒಂದಕ್ಕೊಂದು ಮಿಳಿತವಾದವು. ಆ ಮುತ್ತು ತುಂಬಾ ತೀವ್ರವಾಗಿತ್ತು. ನಮ್ಮಿಬ್ಬರ ಪ್ರೀತಿಯನ್ನ ವ್ಯಕ್ತಪಡಿಸುವಂತಿತ್ತು. ನೀವು ಹೇಳಿದ ರೀತಿಯಲ್ಲಿ ನನ್ನನ್ನು ತಲುಪಿಸಬೇಕೆಂದು ನನಗೆ ಆಶಾದಾಯಕವಾಗಿದೆ. ನೀವು ನನಗೆ ಹೃದಯ ಕೊಡುವುದಾಗಿ ನನಸು ಮಾಡಿಕೊಂಡಿದ್ದೀರಿ. ಮುತ್ತಿನ ನಂತರ ನಾವು ದೂರ ಸರಿದೆವು. ನಾನು ಅವಳ ಮುಖವನ್ನೇ ನೋಡುತ್ತಿದ್ದೆ. ಅವಳ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ನಾಚಿಕೆ ಎದ್ದು ಕಾಣುತ್ತಿತ್ತು. ಅವಳು ನನ್ನ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೆಂದು ತಿಳಿಯದೆ ಗೊಂದಲದಲ್ಲಿದ್ದಳು. ನಾನು ನಿಧಾನವಾಗಿ ಅವಳ ಕೈ ಹಿಡಿದೆ. ಅವಳ ಕೈಗಳು ಬೆಚ್ಚಗಿದ್ದವು. ಅವಳು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಮಂಜುಳಾ, ನಾನು ಮೆಲ್ಲಗೆ ಹೇಳಿದೆ. ನನಗೆ ಗೊತ್ತು ಇದು ತಪ್ಪು, ಆದರೆ ನಾನು ನನ್ನ ಪ್ರೀತಿಯನ್ನು ಹೇಳದೆ ಇರಲು ಸಾಧ್ಯವಿಲ್ಲ. ಅವಳು ನನ್ನ ಕಡೆ ನೋಡಿದಳು. ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ನನಗೂ ನಿನ್ನ ಮೇಲೆ ಪ್ರೀತಿ ಇದೆ ಹರೀಶ್, ಆದರೆ ಇದು ಸಾಧ್ಯವಿಲ್ಲ. ನಾನು ನಿನ್ನ ಅಣ್ಣನ ಹೆಂಡತಿ. ಇದು ತಪ್ಪು. ನನಗೆ ಗೊತ್ತು ಇದು ತಪ್ಪು, ಆದರೆ ನಾನು ಏನು ಮಾಡಲಿ? ನನ್ನ ಹೃದಯ ನಿನ್ನನ್ನು ಬಯಸುತ್ತಿದೆ. ನಾನು ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ, ನಾನು ಬೇಸರದಿಂದ ಹೇಳಿದೆ. ಅವಳು ನನ್ನ ಕೈಯನ್ನು ಬಿಡುಗಡೆ ಮಾಡಿದಳು. ನೀನು ಹೀಗೆಲ್ಲ ಮಾತನಾಡಬೇಡ ಹರೀಶ್. ನಿನ್ನ ಅಣ್ಣನಿಗೆ ಗೊತ್ತಾದರೆ ಏನಾಗುತ್ತದೆ ಯೋಚಿಸು. ನಮ್ಮಿಬ್ಬರಿಗೂ ಒಳ್ಳೆಯದಾಗುವುದಿಲ್ಲ. ನನಗೆ ಗೊತ್ತು, ಆದರೆ ನಾನು ಸುಮ್ಮನೆ ಇರಲು ಸಾಧ್ಯವಿಲ್ಲ. ನಿನ್ನ ಪ್ರೀತಿ ಇಲ್ಲದೆ ನಾನು ಬದುಕಲಾರೆ. ನಾನು ಹತಾಶೆಯಿಂದ ಹೇಳಿದೆ. ಅವಳು ಅಳಲು ಪ್ರಾರಂಭಿಸಿದಳು. ನಾನು ಅವಳ ಹತ್ತಿರ ಹೋದೆ. ಅವಳ ಕಣ್ಣೀರನ್ನು ಒರೆಸಿದೆ. ದಯವಿಟ್ಟು ಅಳಬೇಡ ಮಂಜುಳಾ. ನಾನು ನಿನಗೆ ಯಾವ ತೊಂದರೆಯನ್ನು ಕೊಡುವುದಿಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಷ್ಟೇ. ಅವಳು ನನ್ನನ್ನು ತಬ್ಬಿಕೊಂಡಳು. ನನಗೂ ನಿನ್ನ ಮೇಲೆ ಪ್ರೀತಿ ಇದೆ, ಆದರೆ ನಾವು ಏನು ಮಾಡಬೇಕು ಎಂದು ನನಗೆ ತಿಳಿಯುತ್ತಿಲ್ಲ. ಅವಳು ಅಳುತ್ತಾ ಹೇಳಿದಳು. ನಾನು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡೆ. ನನಗೆ ಗೊತ್ತಿಲ್ಲ, ಆದರೆ ನಾವು ಒಂದು ದಾರಿ ಕಂಡುಕೊಳ್ಳಬೇಕು. ನಾನು ನಿನ್ನನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ನಾನು ಅವಳನ್ನು ಹೊತ್ತೊಯ್ದಾಗ ಅವಳ ದೇಹದಲ್ಲಿ ನನ್ನ ಪ್ರೇಮ ಕಲಿತಿದ್ದಂತೆ ಅವಳ ನಗು ಹೃದಯಕ್ಕೆ ನೂತನ ಆಸಕ್ತಿಯನ್ನು ನೀಡಿತು. ಅವಳ ಜೊತೆ ಇರುವ ಪ್ರೀತಿ ಅನುಭವಿಸಿದೆ. ನಾವು ಹಾಗೆಯೇ ತಬ್ಬಿಕೊಂಡು ನಿಂತಿದ್ದೆವು. ನಮ್ಮಿಬ್ಬರಿಗೂ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ. ನಮ್ಮ ಪ್ರೀತಿ ಒಂದು ಕಡೆ, ಆದರೆ ನಮ್ಮ ಸಾಮಾಜಿಕ ಕಟ್ಟುಪಾಡುಗಳು ಇನ್ನೊಂದು ಕಡೆ ನಮ್ಮನ್ನು ಎಳೆದಾಡುತ್ತಿದ್ದವು. ನಾನು ನಿಮ್ಮ ಹೃದಯದಲ್ಲಿ ಪ್ರೀತಿ ಹೊತ್ತಿದ್ದೇನೆ, ಆದರೆ ನೀವು ನನಗೆ ಯಾವತ್ತಿಗೂ ಹತ್ತಿರ ಇದ್ದೀರಾ? ನಂತರ ನಾನು ಅವಳನ್ನು ಸಮಾಧಾನಪಡಿಸಿದೆ. ನಾವಿಬ್ಬರೂ ಈ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ನಿರ್ಧರಿಸಿದೆವು. ಆದರೆ ನಮ್ಮ ಪ್ರೀತಿ ಮಾತ್ರ ನಮ್ಮ ಹೃದಯದಲ್ಲಿ ಸದಾ ಹಚ್ಚ ಹಸಿರಾಗಿ ಇರಲಿದೆ. ಇದು ನನ್ನ ಜೀವನದಲ್ಲಿ ನಡೆದ ಒಂದು ಮರೆಯಲಾಗದ ಪ್ರೇಮ ಕಥೆ.
ಫ್ರೆಂಡ್ಸ್, ಈ ಕಥೆ ನಿಮಗೆ ಇಷ್ಟವಾಯ್ತಾ? ಆದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.